ತಾಲೂಕಿನ ಹರಳಕುಪ್ಪೆ ಗ್ರಾಮದ ಬನ್ನಂತಮ್ಮ ದೇವಾಲಯದ ಬಳಿ ಕಾಡಾ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಾವೇರಿ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅನುದಾನ 49 ಲಕ್ಷ ರು ವೆಚ್ಚದಲ್ಲಿ 4 ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಪಾಂಡವಪುರ ತಾಲೂಕಿನ ಹರಳಕುಪ್ಪೆ ಗ್ರಾಮದಲ್ಲಿ 2 ರಸ್ತೆಗಳು, ಡಾಮರಹಳ್ಳಿ ಹಾಗೂ ಎಣ್ಣೆಹೊಳೆಕೊಪ್ಪಲು ಗ್ರಾಮಗಳಲ್ಲಿ ತಲಾ 1 ರಸ್ತೆ ಸೇರಿದಂತೆ ಒಟ್ಟು 4 ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ಯಜಮಾನರಾದ ಸುಗ್ರೀಮಪ್ಪ, ರಾಮಣ್ಣ, ಚೆನ್ನೇಗೌಡಪ್ಪರ, ಸುರೇಶಣ್ಣ, ಪಟೇಲ್, ಮಹೇಂದ್ರಣ್ಣ, ಗುತ್ತಿಗೆದಾರರಾದ ಕೆಎಂ ಸುರೇಶ್ ಬಸ್ರಾಳು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾಳಿಗೆಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಾಣದ ಸೋಮೇಗೌಡ, ಕಿಟ್ಟಿ, ರೈತ ಸಂಘ ಯುವ ಮುಖಂಡ ರವಿತಾ, ಅಶೋಕ್, ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್, ವೈಜಿ ರಘು, ಎಡಬ್ಲ್ಯೂ ವಿನೋದ್, ಎಇ ಸಬಿನಾ ಗ್ರಾಮಸ್ಥರು ಇದ್ದರು. ನಮಸ್ಕಾರ. ಇವತ್ತು ಕಾಡಾ ಅಡಿಯಲ್ಲಿ 4 ರಸ್ತೆಗಳನ್ನು ಪೂಜೆ ಮಾಡಕ್ಕೆ ಬಂದ್ವಿ. 2 ರಸ್ತೆಗಳು ಹರಳಕುಪ್ಪೆಯಲ್ಲಿ, ಇನ್ನೊಂದು ಡಾಮರಹಳ್ಳಿ ಹತ್ರ ಮತ್ತು ಇನ್ನೊಂದು ಎಣ್ಣೆಹೊಳೆಕೊಪ್ಪಲು. ಇದು ಟೋಟಲ್ ವೆಚ್ಚ ಬಂದು 49 ಲಕ್ಷ. ಇದು ಟೆಂಡರ್ ಆಗಿತ್ತು. ಅದು ಕಾಂಟ್ರಾಕ್ಟರ್ ಇವತ್ತು ಚಾಲನೆ ಮಾಡಬೇಕು ಅಂತ ಹೇಳಿದ ಈ ಕೆಲಸ ಕಾಮಗಾರಿನ ಚಾಲನೆ ಮಾಡೋಕ್ಕೆ ಹರಳಕುಪ್ಪೆಯಲ್ಲಿ ಶುರು ಮಾಡಿದ್ದೀವಿ. ಬೇರೆ ಯಾವ ಊರುಗಳಲ್ಲೂ ಪೂಜೆ ಮಾಡ್ತಿಲ್ಲ, ಒಂದು ಕಡೆ ಮಾಡಿದ್ದೀವಿ. 4 ರಸ್ತೆಗಳನ್ನು ಶುರು ಮೆಟ್ಲಿಂಗ್ ಗಾಢ ಮಾಮೂಲಿ ನಾವು ಗದ್ದೆಗಳಿಗೆ ಹೋಗೋಕ್ಕೆ ಅಚ್ಚುಕಟ್ಟು ರಸ್ತೆಗಳನ್ನು ಮಾಡೋಕ್ಕೆ. ನಮಸ್ಕಾರ.